ನಾವು ನಮ್ಮ ಜೀವನದ ಹಣದ ಪ್ರಯಾಣದಲ್ಲಿ ಹಣದ ಬಗ್ಗೆ ನಮ್ಮ ಒಳಗಡೆ ಬಿದ್ದಿರುವಂತಹ ಅನ್ವಾಂಟೆಡ್ ಪಾಸ್ಟ್ ಫೇಲ್ಯೂರ್ನ ಪೇನ್ಫುಲ್ ಮೆಮರೀಸ್ನ ರಿಮೂವ್ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಅದು ನಮಗೆ ಮುಂದೆ ಹೋಗಲಿಕ್ಕೆ ಬಿಡಲ್ಲ, ತಡೀತದೆ. ನಿಮಗೆ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಮಾಡೋಂತಹ ಅವಕಾಶ ಸಿಕ್ತು, ಅದರಿಂದ ನೀವು ತುಂಬ ದುಡ್ಡು ಮಾಡ್ತೀರಾ ಅಂದ್ಕೊಳ್ಳೋಣ. ಆದರೆ ನಿಮ್ಮ ಮೈಂಡಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಯಾವುದಾದ್ರೂ ನೋವಿನ ಮೆಮರಿ ಬಿದ್ದಿದೆ ಅಂದರೆ ಅದು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡಲ್ಲ, ತಡೀತದೆ. ಒಂದು ಸಲ ಹೀಗಾಗಿತ್ತು, ಈಗಲೂ ಹಾಗೆ ಆಗ್ಬೋದು ಅಂತದೆ. ಯಾಕಂದರೆ ಅದು ನಮ್ಮ ಮೆಮರಿಲಿ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಕಲರ್ಫುಲ್ ಆಗಿದೆ. ಅದರ ಫೀಲಿಂಗ್ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ಅದರ ಆ ಸೌಂಡನ್ನ ನೀವು ಈಗಲೂ ಕೇಳಿಸ್ಕೊಳ್ತೀರಾ. ಆ ಚಿತ್ರ ಮೂವಿ ರೂಪದಲ್ಲಿ ಸ್ಪಷ್ಟ ಆಗಿದೆ. ಹಾಗಾಗಿ ಅದನ್ನು ನಿಮ್ಮ ಮೈಂಡಿಂದ ರಿಮೂವ್ ಮಾಡೋದು ತುಂಬ ಅವಶ್ಯಕ. ಅದಕ್ಕಾಗಿ ಒಂದು ಎಕ್ಸ್ಪರಿಮೆಂಟ್ನ ಮಾಡೋಣ, ಒಂದು ಎಕ್ಸಸೈಸ್ನ ಮಾಡೋಣ. ಕಲ್ಪಿಸ್ಕೊಳ್ಳಿ, ನಿಮ್ಮ ಹತ್ರ ಈಗ ಯಾವುದೋ ಪೇನ್ಫುಲ್ ಮೆಮರಿ, ನೋವಿನ ಘಟನೆ ಇದೆ, ಅದನ್ನು ನೆನೆಸ್ಕೊಳ್ಳಿ. ಒಂದೊಂದೇ ಫೇಲ್ಯೂರ್ಸ್ನ ಅಥವಾ ಮೋಸ ಆಗಿದ್ದು, ಲಾಸ್ ಆಗಿದ್ದು, ಫೇಲ್ ಆಗಿದ್ದು ಒಂದೊಂದೇ ಕಲ್ಪಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ಮೈಂಡ್ ಒಳಗಡೆ ತುಂಬ ಇರಬಹುದು, ಆದರೆ ನೀವು ಒಂದೆರಡು ರಿಮೂವ್ ಮಾಡಲಿಕ್ಕೆ ಕಲಿತ್ರೆ ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಒಂದೊಂದೇ ಹೊರಗಡೆ ಹಾಕ್ತದೆ. ಕಲ್ಪಿಸ್ಕೊಳ್ಳಿ, ನಿಮ್ಮ ಮುಂದೆ ಗ್ಲಾಸಿನ ಡೋರ್ ಇದೆ, ಅದರ ಆಚೆ ಒಂದು ಟೇಬಲ್ ಮೇಲೆ ಟಿ ವಿ ಇದೆ. ಆ ಟಿ ವಿಯ ರಿಮೋಟ್ ನಿಮ್ಮ ಕೈಲಿದೆ. ಆ ಟಿ ವಿನ ನೀವು ಕಂಟ್ರೋಲ್ ಮಾಡ್ತಾಯಿದ್ದೀರಾ. ಈಗ ರಿಮೋಟಿಂದ ಒಂದು ಬಟನ್ನ ಒತ್ತೀರ, ಅಲ್ಲಿ ಸೀನ್ ಪ್ಲೇ ಆಗುತ್ತೆ. ಯಾವ ಸೀನು? ನಿಮ್ಮ ಪೇನ್ಫುಲ್ ಮೆಮರಿ, ಯಾರೋ ಮೋಸ ಮಾಡಿದ್ದು, ಜಗಳ ಆಗಿದ್ದು, ನಿಮ್ಮ ಒಳಗಡೆ ಏನಿದೆಯೋ ಅದು ಆ ಸ್ಕ್ರೀನ್ ಮೇಲೆ, ಆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಪ್ಲೇ ಆಗ್ತಾಯಿದೆ. 2-3 ಸೆಕೆಂಡ್ ಅದನ್ನು ನೋಡಿ. ನಿಮ್ಮ ರಿಮೋಟ್ನ ಇನ್ನೊಂದು ಬಟನ್ ಒತ್ತಿ ಆ ಸೌಂಡನ್ನ ಕಡಿಮೆ ಮಾಡ್ತಾಯಿದ್ದೀರಾ. 20, 15, 10, 9, 8, 5, 3, 2, 1 ಮ್ಯೂಟ್. ಈಗ ಸೌಂಡ್ ಸೈಲೆಂಟ್ ಆಗಿದೆ, ಏನೂ ಕೇಳಿಸ್ತಾ ಇಲ್ಲ. ಇನ್ನೊಂದು ಸಲ ಆ ಚಿತ್ರನ ನೋಡಿ. ಇನ್ನೊಂದು ಸಲ ಸೌಂಡ್ ಇಲ್ಲದಂತಹ ಆ ಚಿತ್ರನ, ಮೂವಿನ ನೋಡಿ. ಈಗ ಇನ್ನೊಂದು ಬಟನ್ ಒತ್ತಿ ಆ ಟಿ ವಿಯ ಕಲರ್ನ ಕಡಿಮೆ ಮಾಡ್ತಾಯಿದ್ದೀರಾ, ಲೈಟ್ ಮಾಡ್ತಾಯಿದ್ದೀರಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಾಯಿದ್ದೀರಾ. ಒತ್ತಿ. ಆ ಕಲರ್ಫುಲ್ ಮೆಮರಿ ಏನಿತ್ತಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ, ಕಪ್ಪು ಬಿಳುಪಾಗಿದೆ, ಹಳೆಯ ಫಿಲ್ಮ್ ಥರ ಕಾಣ್ತಾ ಇದೆ. ಈಗ ಇನ್ನೊಂದು ಬಟನ್ ಒತ್ತಿ ಆ ಮೂವಿ ಸ್ಟ್ರಕ್ ಆಗ್ತಾ ಇದೆ. ಪಾಸ್ ಮಾಡಿ. ಈಗ ಆ ನಿಂತಿರುವ ಚಿತ್ರಗಳು ನಿಮಗೆ ಒಂದು ಫ್ರೇಮಲ್ಲಿ ಕಾಣ್ತಾ ಇದೆ, 3-4 ಚಿತ್ರಗಳು. ಈಗ ಇರೇಸರ್ನ ತಗೊಂಡು, ರಬ್ಬರ್ನ ತಗೊಂಡು ಆ ಚಿತ್ರನ ನೀವು ಒರೆಸ್ತಾ ಇದ್ದೀರಾ, ಡಿಲೀಟ್ ಮಾಡ್ತಾಯಿದ್ದೀರಾ, ಕ್ಲೀನ್ ಮಾಡ್ತಾಯಿದ್ದೀರಾ. ಅಥವಾ ಆ ಚಿತ್ರದ ಮೇಲೆ ಜೋರಾಗಿ ಮಳೆ ಹೊಯ್ದು ಆ ಚಿತ್ರಗಳೆಲ್ಲ ವಾಶ್ ಆಗ್ತಾಯಿದೆ. ಕಲ್ಪಿಸ್ಕೊಳ್ಳಿ. ಈಗ ಆ ಗ್ಲಾಸಿನ ಗೋಡೆ, ಆ ಟಿ ವಿ ಎಲ್ಲವೂ ಆಕಾಶದಲ್ಲಿ ಹಾರಿ ಹೋಗ್ತಾ ಇದೆ. ಕಲ್ಪಿಸ್ಕೊಳ್ಳಿ. ದೂರ 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 ಒಂದು ಡಾಟ್ ಥರ ಕಾಣಿಸ್ತಾ ಇದೆ. ಈಗ ಆ ಜಾಗದಲ್ಲಿ ಹೊಸ ಚಿತ್ರನ ಪ್ರತಿಷ್ಠಾಪಿಸಿ. ನಿಮ್ಗೇನು ಬೇಕೋ, ನೀವು ಏನು ನೋಡ್ಬೇಕಂತಿದ್ದೀರೋ, ಏನು ಆಸೆ ಪಡ್ತಾಯಿದ್ದೀರೋ, ಏನು ಗುರಿ ಇದೆಯೋ ಅದನ್ನು, ಆ ಚಿತ್ರನ ಅಲ್ಲಿ ನೋಡಿ. ನಿಮ್ಮ ವೆಲ್ದಿ ಚಿತ್ರನ, ಶ್ರೀಮಂತಿಕೆಯ ಚಿತ್ರನ, ಆ ಮೂವಿನ ನಿಮ್ಮ ಯಶಸ್ಸಿನ ಜರ್ನಿನ ಫೀಲ್ ಮಾಡಿ. ಯಶಸ್ಸನ್ನು ಸಂಭ್ರಮಿಸಿ. ಆ ಸೌಂಡನ್ನ ಜಾಸ್ತಿ ವಾಲ್ಯೂಮ್ ಕೊಟ್ಟು ಕೇಳಿ.
ನಿಧಾನವಾಗಿ ಅದೇ ಮೂಡಲ್ಲಿ ಕಣ್ಣನ್ನು ತೆರೆಯಿರಿ. ಈಗೇನಾಗುತ್ತೆ ಅಂದರೆ ಆ ಘಟನೆ ನೆನೆಸ್ಕೊಂಡಾಗ ಅದರ ಇಂಟೆನ್ಸಿಟಿ ನಿಮಗೆ ಕಡಿಮೆ ಅನಿಸುತ್ತೆ. ಒಂದು ವೇಳೆ ಜಾಸ್ತಿ ಅನಿಸ್ತಾ ಇದೆ ಅಂದರೆ ಇನ್ನೂ ಆ ಕಲರ್ ಅಥವಾ ಆ ಸೌಂಡು ಇನ್ನೂ ಉಳ್ಕೊಂಡಿದೆ ಅಂತ ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಒಂದು ಸಲ ನೀವು ಇದನ್ನು ರಿಮೂವ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಅದು ಮೈಂಡಿಂದ ತೆಗೆದಾಗ್ತಾ ಇರ್ತದೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮ್ಮ ಮೈಂಡಿಗೆ ಗೊತ್ತಾಗ್ತದೆ ಹಳೆಯ ಫಾಸ್ಟ್ ಬಿಲೀಫ್ಸ್ಗಳು, ಪೇನ್ಫುಲ್ ಮೆಮರೀಸ್ಗಳು, ಪಾಸ್ಟ್ ಫೇಲ್ಯೂರ್ಗಳು ಎಲ್ಲ ರಿಪ್ಲೇಸ್ ಆಗಿದೆ. ಅಲ್ಲಿ ಈಗ ಯಶಸ್ಸಿನ ಚಿತ್ರನ ತುಂಬಿಸಿದ್ರ ಅಂತ. ಈ ಒಂದು ತಂತ್ರ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಆ ಮೆಮೊರಿನ ಮೈಂಡಲ್ಲಿ ಆ ಟಿ ವಿಲಿ ತನ್ನಿ, ಅದನ್ನು ಕಲರ್ ರೆಡ್ಯೂಸ್ ಮಾಡಿ, ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ, ಪಾಸ್ ಮಾಡಿ, ಆ ಚಿತ್ರದ ರೂಪದಲ್ಲಿ ಏನು ಬರುತ್ತಲ್ಲ ಅದನ್ನು ಇರೇಸರಲ್ಲೆಲ್ಲ ಒರೆಸಾಕ್ಬಿಡಿ. ಮತ್ತು ಅದನ್ನು ಆಕಾಶಕ್ಕೆ ಹಾರಿಬಿಡಿ. ಆ ಖಾಲಿ ಸ್ಪೇಸಲ್ಲಿ ನಿಮ್ಗೇನು ಬಯಸ್ತೀರೋ, ಏನು ಚಿತ್ರಣ ನೋಡ್ಲಿಕ್ಕೆ ಬಯಸ್ತೀರೋ ನಿಮ್ಮ ಫ್ಯೂಚರಲ್ಲಿ, ಅದನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿ. ಇದು ಒಂದು 15 ದಿವಸ ಮಾಡಿ ನೋಡಿ. ನಿಮಗೆ ನಿಮ್ಮ ಹಳೆಯ ನೆನಪುಗಳೆಲ್ಲ ಕ್ಲಿಯರ್ ಆಗ್ತದೆ, ಡಿಲೀಟ್ ಆಗ್ತದೆ. ಇದನ್ನು ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಹೃದಯದಲ್ಲಿ ಏನೋ, ನಿಮ್ಮ ಮನಸ್ಸಲ್ಲಿ ನೋವಿದೆಯೋ, ದುಃಖ ಇದೆಯೋ ಅದೆಲ್ಲ ಹೊರಗಡೆ ಹೋಗುತ್ತೆ. ಆ ಜಾಗದಲ್ಲಿ ಖುಷಿಯ ವಿಚಾರಗಳನ್ನು, ಸಂತೋಷದ ವಿಚಾರಗಳನ್ನು, ಸಕ್ಸಸ್ನ, ಹಣನ, ಶ್ರೀಮಂತಿಕೆನ, ಸಮೃದ್ಧಿನ ಇನ್ಸ್ಟಾಲ್ ಮಾಡಿ. ಮನಸ್ಸು ಹಗುರ ಆಗಿರುವಂತಹ ಅನುಭವ ಮಾಡ್ತೀರಾ. ನೀವೀಗ ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಯಾವುದೋ ಪಾಸ್ಟ್ ಫೇಲ್ಯೂರು, ಯಾವುದೋ ನೋವು ನಿಮ್ಮನ್ನು ತಡಿತಾ ಇರ್ತದೆ. ಸೊ ಅದನ್ನು ರಿಮೂವ್ ಮಾಡಿಕೊಂಡು ಮನಸ್ಸು ಹಗುರ ಮಾಡಿ ಅಲ್ಲಿ ಹೊಸ ಚಿತ್ರನ, ಹೊಸ ಇಮೇಜ್ನ, ಹೊಸ ಸೌಂಡ್ನ, ಹೊಸ ಫೀಲಿಂಗ್ಸ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ, ಅಲ್ಲಿ ಸ್ಥಾಪಿಸಿಬಿಟ್ರೆ ನಿಮ್ಮಲ್ಲಿ ಒಂದು ಹೊಸ ಎನರ್ಜಿ, ನಿಮ್ಮ ಮುಖದಲ್ಲಿ ಒಂಥರ ಕಳೆ ಫೀಲ್ ಮಾಡ್ತೀರಾ. ನಿಮ್ಮಲ್ಲಿ ತುಂಬ ಬದಲಾವಣೆಗಳಾಗ್ತದೆ. ಪ್ರಾಕ್ಟೀಸ್ ಮಾಡಿ.